ದೇಶದ ಜನತೆಯಲ್ಲಿ ಕುತೂಹಲ ಮೂಡಿಸಿರುವ ಜನಲೋಕಪಾಲ್ ಮಸೂದೆ ಕಗ್ಗಂಟು ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಯಾಕಂದರೆ ಪ್ರಮುಖ ವಿಷಯಗಳಲ್ಲಿ ಒಮ್ಮತ ಮೂಡೇ ಇಲ್ಲ. ನಿನ್ನೆ ನಡೆದ ಸಭೆಯಲ್ಲೂ ಪ್ರಮುಖ ವಿಷಯಗಳ ಬಗ್ಗೆ ಭಿನ್ನಮತ ಹಾಗೆ ಮುಂದುವರಿತು. ಇಂದು ಕೂಡ ಸಭೆ ಮುಂದುವರಿಯುತ್ತೆ. ಬಗೆಹರಿಯದ ಕಗ್ಗಂಟು ಜನಲೋಕಪಾಲ್ ಮಸೂದೆ. ಈ ಮಸೂದೆಯ ಕಗ್ಗಂಟನ್ನ ಲೋಕಪಾಲ್ ಜಂಟಿ ಕರಡು ಸಮಿತಿಯ 8ನೇ ಸಭೆಯಲ್ಲೂ ಬಿಡಿಸಲು ಆಗಲಿಲ್ಲ. 8ನೇ ಸಭೆ ಸೌಹಾರ್ದಯುತ ವಾತಾವರಣದಲ್ಲಿ ನಡೆಯಿತು ಅನ್ನೋದನ್ನ ಬಿಟ್ರೆ ಯಾವುದೇ ಮಹತ್ವದ ನಿರ್ಧಾರಗಳು ಆಗಲಿಲ್ಲ. ಈ ಹಿಂದೆ ಸರ್ಕಾರ ಮತ್ತು ಅಣ್ಣಾ ಹಜಾರೆ ತಂಡದ ನಡುವೆ ಉಂಟಾಗಿರುವ ಬಿಕ್ಕಟ್ಟುಗಳು ಹಾಗೆ ಮುಂದುವರೆದು ಇವತ್ತು ಕೂಡ ಸಭೆ ಮುಂದುವರಿಯಲಿದ್ದು ಬಹುಶಃ ಇದು ಕೊನೆಯ ಸಭೆಯಾಗಲಿದೆ. ಷರತ್ತಿನ ಒಪ್ಪಿಗೆ. ಪ್ರಧಾನಿ ನ್ಯಾಯಾಂಗದ ಪ್ರಮುಖರನ್ನ ಲೋಕಪಾಲ ವ್ಯಾಪ್ತಿಗೆ ತರುವ ಸಂಬಂಧ ಸರ್ಕಾರ ಮತ್ತು ಅಣ್ಣಾ ಹಜಾರೆ ತಂಡದ ನಡುವೆ ತಿಕ್ಕಾಟ ಮುಂದುವರೆದಿದೆ. ಆದರೆ ಪ್ರಧಾನಿಯನ್ನ ಲೋಕಪಾಲ ವ್ಯಾಪ್ತಿಗೆ ತರುವ ಸಂಬಂಧ ಕೇಂದ್ರ ಸರ್ಕಾರ ಷರತ್ತಿನ ಒಪ್ಪಿಗೆ ನೀಡಿದೆ ಅಂತ ಮೂಲಗಳು ಹೇಳಿವೆ. ಪ್ರಧಾನಿಯ 5 ವರ್ಷದ ಅವಧಿ ಮುಗಿದ ಬಳಿಕ ಅವರ ಮೇಲಿನ ದೂರುಗಳನ್ನು ವಿಚಾರಣೆ ನಡೆಸಬಹುದು ಅಂತ ಕೇಂದ್ರವು ಲೋಕಪಾಲ್ ಕರಡಿನಲ್ಲಿ ಷರತ್ತಿನ ಒಪ್ಪಿಗೆ ನೀಡಿದೆ ಅಂತ ಮೂಲಗಳು ಹೇಳಿವೆ. ಆದರೆ ಈ ಷರತ್ತಿಗೆ ಅಣ್ಣಾ ಹಜಾರೆ ತಂಡ ಒಪ್ಪುವ ಸಾಧ್ಯತೆ ತೀರಾ ಕಮ್ಮಿ. ಸೌಹಾರ್ದ ಸಭೆ. ಈ ನಡುವೆ ನಿನ್ನೆಯ ಲೋಕಪಾಲ್ ಸಮಿತಿ ಸಭೆ ಸೌಹಾರ್ದಯುತ ವಾತಾವರಣದ ನಡುವೆ ನಡೆದಿದ್ದೇ ಒಂದು ಸಮಾಧಾನದ ಅಂಶವಾಯಿತು. ಆದರೂ ಲೋಕಪಾಲರನ್ನು ನೇಮಿಸುವ ಆಯ್ಕೆ ಸಮಿತಿ ರಚನೆಯಲ್ಲಿ ರಾಜಕಾರಣಿಗಳೇ ಹೆಚ್ಚಿರುವುದು ಅಣ್ಣಾ ಟೀಮ್ನ ಕೆಂಗಣ್ಣಿಗೆ ಕಾರಣವಾಯಿತು. ಅಲ್ಲದೆ ಲೋಕಪಾಲರೇನಾದರೂ ಭ್ರಷ್ಟಾಚಾರದಲ್ಲಿ ನಿರತರಾದರೆ ಅವರ ವಿರುದ್ಧ ಸರ್ಕಾರಕ್ಕೆ ಮಾತ್ರ ದೂರು ನೀಡಲು ಅಧಿಕಾರವಿರುವ ಬಗ್ಗೆಯೂ ಅಣ್ಣಾ ಟೀಮ್ ಆಕ್ಷೇಪಿಸಿತು. ಆದರೂ ಸಭೆ ಶಾಂತ ರೀತಿಯಲ್ಲಿ ನಡೆಯಿತು ಅಂತ ಸಭೆ ಬಳಿಕ ಸದಸ್ಯರಾದ ಕಪಿಲ್ ಸಿಬಲ್ ಮತ್ತು ಪ್ರಶಾಂತ್ ಭೂಷಣ್ ತಿಳಿಸಿದ್ರು. सरकार की जो अभी जो थिंकिंग है उसमें जो अपॉइंटमेंट कमेटी है उसमें ज्यादातर पॉलिटिशियंस और सरकार के लोग हैं. हम लोगों ने एक बिल्कुल स्वतंत्र ब्रॉड बेस्ड अपॉइंटमेंट कमेटी या सिलेक्शन कमेटी जो लोकपाल का सिलेक्शन करेगी उसका प्रावधान किया था अपने बिल में. I think it's a major step forward. Both sides feel that we should move towards a consensus, and where there are significant areas of divergence and disagreement, to formulate a draft in which those areas will be spelled out. ಮುಂದೇನು? ಜನಲೋಕಪಾಲ ಕರಡಿನಲ್ಲಿ ಒಟ್ಟು ಅಂಶಗಳು 40 ಇದ್ದು ಈ ಪೈಕಿ ಒಮ್ಮತ ಮೂಡಿರುವುದು ಕೇವಲ 11 ವಿಷಯಗಳ ಬಗ್ಗೆ ಮಾತ್ರ. ಹೀಗಾಗಿ ಇವತ್ತು ಸಂಜೆ 4:30ಕ್ಕೆ ಮತ್ತೆ ಲೋಕಪಾಲ ಸಮಿತಿಯ 10 ಸದಸ್ಯರು ಸಭೆ ಸೇರಲಿದ್ದಾರೆ. ಸಭೆಯಲ್ಲಿ ಸರ್ಕಾರ ತಾನು ಸಿದ್ಧಪಡಿಸಿರುವ ಕರಡನ್ನ ಮಂಡಿಸಲಿದ್ದರೆ ಅಣ್ಣಾ ಹಜಾರೆ ಅವರ ನಾಗರಿಕ ಸಮಾಜ ತನ್ನ ಕರಡನ್ನ ಮಂಡಿಸಲಿದೆ. ಒಮ್ಮತ ಏರ್ಪಡದ ವಿಷಯಗಳ ಬಗ್ಗೆ ಜುಲೈನಲ್ಲಿ ನಡೆಯಲಿರುವ ಸರ್ವಪಕ್ಷ ಸಭೆ ಮತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದ್ದು ಸಂಪುಟ ಅಂತಿಮ ತೀರ್ಮಾನ ಕೈಗೊಂಡು ಸಂಸತ್ತಿನ ಅನುಮೋದನೆಗೆ ಕಳುಹಿಸಲಿದೆ. ಅಂದಹಾಗೆ ಇಂದಿನ ಸಭೆಗೆ ಕರ್ನಾಟಕ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಹಾಜರಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.